ಬಿಗ್ ಬಾಸ್ ಮನೆಯಲ್ಲಿ ನಿಮಗೆಲ್ರಿಗೂ ಗೊತ್ತಿರುವಂತೆ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಫ್ಯಾಮಿಲಿ ರೌಂಡ್. ಯಾರ್ಯಾರು ಎಷ್ಟು ಎಮೋಷನಲ್ ಅನ್ನೋದನ್ನ ನಾವು ಈ ಒಂದು ವಾರ ತಿಳ್ಕೋಬಹುದಾಗಿದೆ. ಯಾಕಂದ್ರೆ ಯಾರ್ಯಾರು ಎಷ್ಟೆಷ್ಟು ಫ್ಯಾಮಿಲಿಗೆ ಅಟ್ಯಾಚ್ ಆಗಿದ್ರು, ಯಾರ್ಯಾರು ಫ್ಯಾಮಿಲಿನ ಬಿಟ್ಟೇ ಇರ್ತಿದ್ರು ಅಂತ ಹೇಳಿ ಇದರಲ್ಲೇ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಪ್ರೋಮೋನ ಇವತ್ತು ಬಿಗ್ ಬಾಸ್ ಅವರು ಬಿಟ್ಟಿದ್ರು. ಅದರಲ್ಲಿ ಭವ್ಯ ಅವರ ಮನೆಯವರು ಬಂದಿದ್ರು, ಜೊತೆಗೆ ತ್ರಿವಿಕ್ರಮ್ ಅವರ ಮನೆಯವರು ಕೂಡ ಬಂದಿದ್ರು. ತ್ರಿವಿಕ್ರಮ್ಗೆ ಸ್ವಲ್ಪ ಆಟ ಆಡಿಸಿದ್ರು ಬಿಗ್ ಬಾಸ್. ನಂತರ ಅವರ ಅಮ್ಮನ ಜೊತೆಗೆ ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಬೇಕಿತ್ತು. ನಿಮಗೆಲ್ಲರೂ ಕಮೆಂಟ್ ಮಾಡ್ತಿದ್ರೆ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಬಟ್ ಎಲ್ರಿಗೂ ಒಂದು ಆಶ್ಚರ್ಯ ಅನ್ಸಿದ್ದು, ತ್ರಿವಿಕ್ರಮ್ ಅವರ ಅಮ್ಮ ಭವ್ಯನ ಬಳಿ ಹೋಗ್ಬಿಟ್ಟು ಸ್ವಲ್ಪ ಮದುವೆ ಮಾತುಕತೆಯನ್ನ ಮಾತಾಡ್ತಿದ್ದನ್ನು ನೀವು ಗಮನಿಸಿರ್ಬೋದು. ಸೊ ಅದೆಲ್ರಿಗೂ ಕೂಡ ಆಶ್ಚರ್ಯ ಅನಿಸ್ತು. ಕೃಷ್ಣ ರಾಧೆ ಅಂತ ಹೇಳಿಬಿಟ್ಟು ಇಂಡೈರೆಕ್ಟ್ ಆಗಿ ಇಬ್ರು ಜೋಡಿ ಆಗ್ರಿ ಅನ್ನೋ ಒಂದು ಮಾತನ್ನ ತ್ರಿವಿಕ್ರಮ್ ಅವರ ಅಮ್ಮ ಭವ್ಯ ಅವರಿಗೆ ಹೇಳಿದ್ರು. ಭವ್ಯನೂ ಕೂಡ ಸಿಗ್ನಲ್ ಕೊಟ್ಟಿರೋ ತರ ನಕ್ಕೋತಾ ಇದ್ರು. ಬಟ್ ಇದೆಲ್ಲ ಒಂದ್ ಸೈಡ್ ಆದ್ರೆ, ಇವತ್ತು ಮತ್ತೊಂದು ಪ್ರೊಮೋನ ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ. ಅದು ರಜತ್ ಅವರ ಫ್ಯಾಮಿಲಿದು. ಫ್ಯಾಮಿಲಿ ರೌಂಡ್ ಅಲ್ಲಿ ಮೂರನೇ ವ್ಯಕ್ತಿಯಾಗಿ ರಜತ್ ಅವರ ಫ್ಯಾಮಿಲಿನ ಕಳಿಸಿದ್ದಾರೆ. ಸೊ ರಜತ್ ಅವರ ಪತ್ನಿಯವರು ಮನೆಗೆ ಬಂದಿದ್ದಾರೆ. ಸೊ ಬಂದು ರಜತ್ಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಹೌದು, ಎಲ್ರು ಪ್ರೀತಿಯಿಂದ ಮಾತಾಡ್ತಿದ್ರೆ ರಜತ್ ಅವರ ಪತ್ನಿ ಬಂದ್ಬಿಟ್ಟು ಬುಜ್ಜಿ ಅಂತ ಹೇಳ್ಬಿಟ್ಟು ಒಂದು ಹಗ್ಗನ್ನ ಮಾಡಿ ಒಂದು ಪಪ್ಪಿಯನ್ನ ಕೊಡ್ತಾರೆ. ರಜತ್ ಅವರು ಎಲ್ಲೇ ನನ್ನ ಮಕ್ಕಳು ಅಂತ ಕೇಳ್ತಾರೆ. ಸೊ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಗೆ ತಮಾಷೆಗೆ ಇವಳನ್ನ ಆಚೆಗೆ ಹಾಕ್ರಿ, ನನ್ನ ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ಮೇಲೆ ಬಿಗ್ ಬಾಸ್ ರಜತ್ಗೆ ಪಾಸ್ ಅನ್ನ ಮಾಡ್ತಾರೆ. ಸೊ ಪಾಸ್ ಅನ್ನ ಮಾಡಿ ಮಕ್ಕಳು ಕೂಡ ಬರ್ತಾರೆ. ನಂತರ ರಜತ್ ಅವರ ಪತ್ನಿ ರಜತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಏನಂತ ಹೇಳಿದ್ರೆ, ಬೇಕಂತ ಹೋಗಿ ಹುಡುಗಿರ್ ತೊಡೆ ಮೇಲೆ ಕೂತ್ಕೋತಿದ್ಯಾ, ಕಳ್ನಾಟಗಳು ಆಡ್ತಿದ್ಯಾ ಅಂತ ಹೇಳಿ, ಜೊತೆಗೆ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿ ನಮ್ಮ ಐಶ್ವರ್ಯನ ಸೊಂಟ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತೀಯಾ, ಸಕ್ಕತ್ತಾಗವಳೆ ಅಂತ ನೀವು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಅವ್ರನ್ನ ಕಿಂಡಲ್ ಮಾಡ್ತಾರೆ. ಕಣೆ, ಅವಳು ನಿನ್ಗಿಂತ ಸಕ್ಕತ್ತಾಗವಳೆ, ಅದಕ್ಕೆ ಅವಳನ್ನ ಸಕ್ಕತ್ತಾಗವಳೆ ಅಂತ ಅಂದೆ, ಅದರಲ್ಲೇನೆ ತಪ್ಪು ಅಂತ ಹೇಳಿ ಮನೆ ಮಂದಿಗೆ ಹೇಗೆ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತಾರೋ ಹಾಗೆ ಹೆಂಡತಿ ಹತ್ರನೂ ಕೂಡ ಕ್ಯಾಶುವಲ್ ಆಗಿ ಮಾತಾಡಿದ್ರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಇಂತಹ ಫ್ಯಾಮಿಲಿಗಳನ್ನ ನೋಡ್ಲಿಕ್ಕೆ ಎಲ್ರಿಗೂ ಖುಷಿ ಪಡ್ತಾರೆ. ರಜತ್ ಅವರಂತನ್ನ ಪಡಿಲಿಕ್ಕೆ ಅವರ ಪತ್ನಿನೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯ ಒಂದು ಅದೃಷ್ಟವನ್ನು ಕೂಡ ಮಾಡಿದ್ರು. ಸೊ ರಜತ್ಗೂ ಕೂಡ ಅಂತಷ್ಟೇ, ಇಬ್ರು ಕೂಡ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡಿರ್ತೀವಿ. ಸುವರ್ಣ ಚಾನೆಲ್ ಅಲ್ಲಿ ಇವರಿಬ್ರು ಕೂಡ ರಿಯಾಲಿಟಿ ಶೋಗಳಲ್ಲಿ ಬಂದು ನಂತರ ಪ್ರೀತಿಯಾಗಿ ಮದುವೆ ಕೂಡ ಆಗಿದ್ದಾರೆ. ಸೊ ಒಳ್ಳೆಯ ಒಂದು ಕುಟುಂಬ ಅಂತಾನೆ ಹೇಳ್ಬೋದು. ರಜತ್ ಅವರ ಫ್ಯಾಮಿಲಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹಾಗೂ ತ್ರಿವಿಕ್ರಮ್ ಅವರ ಅಮ್ಮ ಭವ್ಯನ ಹತ್ರ ಮಾತಾಡಿದ್ರ ಬಗ್ಗೆ ನಿಮಗೆ ಎಂತ ಅದು ಅನ್ನಿಸ್ತಾ ಇದೆ ತಲೆಯಲ್ಲಿ, ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವ್ರ ಮುಂದೆ ಹೊರಗಡೆ ಬಂದ್ಮೇಲೆ ಒಂದಾಗ್ತಾರ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.